ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳ ತಂಡ ತನಿಖೆಗಿಳಿದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ಅಧಿಕಾರಿಗಳು ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಒಬ್ಬರು ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿ ಹಾಗೆ ಇಬ್ಬರು ಸಿಬ್ಬಂದಿಯ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪ್ರಕರಣ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಅದು ಸಿಸಿಟಿವಿಯ ಪರಿಶೀಲನೆ ಆಗಿರಬಹುದು. ಹಾಗೆ ಘಟನಾ ಸ್ಥಳವನ್ನ ಕೂಡ ಪರಿಶೀಲಿಸಿದ್ದಾರೆ ತಂಡ. ಕೆಎಸ್ಸಿಯ ಅಧ್ಯಕ್ಷರು ಸಿಬ್ಬಂದಿ ಬಳಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸಿಐಡಿ ತಂಡ. ಅವರು ಭೇಟಿ ಕೊಟ್ಟಂತ ಕ್ಷಣದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ಸಿಐಡಿ ತಂಡ ಹೋಗಿದೆ. ಒಬ್ಬರು ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿ ಇದ್ದಾರೆ, ಇಬ್ಬರು ಸಿಬ್ಬಂದಿಯ ತಂಡ ದುರಂತ ನಡೆದಿರುವಂತಹ ಸ್ಥಳವನ್ನ ಪರಿಶೀಲಿಸ್ತಾ ಇದ್ದಾರೆ. ಎಲ್ಲಾ ಗೇಟ್ಗಳಲ್ಲೂ ಅಫ್ಕೋರ್ಸ್ ಸಿಸಿಟಿವಿಗಳಿರುತ್ತೆ. ಅದರ ಇವುಗಳನ್ನೆಲ್ಲವೂ ಕೂಡ ಅಲ್ಲಿರುವಂತಹ ಸಿಬ್ಬಂದಿಯ ಬಳಿ ಕೇಳಿ ಪಡೆಯುವಂತಹ ಹಂತದಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿಕಾಸ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಇದಾಗಲೇ ಸಿಐಡಿಯ ತಂಡ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ? ಇವತ್ತಿನಿಂದ ಸಿಐಡಿ ತನಿಖೆ ಪ್ರಾರಂಭ ಆಗಿರೋದು, ಏನ್ ಡೀಟೇಲ್ಸ್ಗಳು ಸಿಗ್ತಾ ಇದೆ ವಿಕಾಸ್? ಚೈತ್ರ, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆನೆ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಈ ಒಂದು ಕೇಸ್ ಫೈಲ್ ಅನ್ನ ಸಿಐಡಿಗೆ ಹಸ್ತಾಂತರ ಮಾಡಿರುವಂತದ್ದು. ಸದ್ಯ ಈಗ ಸಿಐಡಿಯ ಎಸ್ಪಿ ಶುಭಾನ್ವಿತ ಮತ್ತು ಡಿವೈಎಸ್ಪಿಗಳಾಗಿರ್ತಕ್ಕಂತಹ ಗೌತಮ್ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಪ್ರಥಮವಾಗಿ ಈಗ ಸಿಐಡಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲಿರ್ತಕ್ಕಂಥ ಸಿಸಿಟಿವಿಯ ಡಿವಿಆರ್ ಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಮತ್ತು ಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಏನು ಆಡಳಿತ ಮಂಡಳಿ ಏನಿದೆ ಅಲ್ಲಿಯ ಕಚೇರಿಯ ಒಳಭಾಗದಲ್ಲಿ ಒಂದಷ್ಟು ಪರಿಶೀಲನೆಯನ್ನ ನಡೆಸ್ತಾರೆ ಮತ್ತು ಸಿಬ್ಬಂದಿಗಳ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಾರೆ. ಮೊನ್ನೆ ಏನು ಪಂದ್ಯ ಈ ಒಂದು ಟ್ರೋಫಿ ಇದು ಪ್ರೋಗ್ರಾಮ್ ಏನು ನಡೀತಾ ಇತ್ತು, ಸೊ ಅವತ್ತು ಯಾರೆಲ್ಲ ಇದ್ರು ಅನ್ನತಕ್ಕಂತಹ ಮಾಹಿತಿಗಳನ್ನ ಪ್ರಥಮವಾಗಿ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದರ ನಂತರದಲ್ಲಿ ಬಾಡಿ ವಾರೆಂಟ್ ಮುಖಾಂತರವಾಗಿ ಡಿಎನ್ಎ ಮತ್ತು ಆರ್ಸಿಬಿಯ ಏನು ಆರೋಪಿಗಳೀಗ ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ ಅವರನ್ನ ಸೋಮವಾರ ಬಾಡಿ ವಾರೆಂಟ್ ಮುಖಾಂತರವಾಗಿ ಅವರನ್ನ ವಶಕ್ಕೆ ಪಡೆದು ಅವರ ಹೇಳಿಕೆಯನ್ನ ಕೂಡ ಈಗ ಏನು ಸಿಐಡಿ ತಂಡ ಮಾಡ್ಕೊಳ್ಳುತ್ತೆ. ಇದ್ರ ಜೊತೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಮಾಹಿತಿಯನ್ನ ಈಗಾಗಲೇ ಆರೋಪಿಗಳಿಂದ ತೆಗೆದುಕೊಂಡಿರ್ತಾರೆ. ಆ ಫೈಲ್ ಅನ್ನ ಕೂಡ ಈಗಾಗಲೇ ಸಿಐಡಿಗೆ ನೀಡಿರುವಂತದ್ದು. ಸಿಐಡಿ ಅವರು ನಂತರದಲ್ಲಿ ಬಾಡಿ ವಾರೆಂಟ್ ಹಾಕಿಕೊಂಡು ಆರೋಪಿಗಳ ಹೇಳಿಕೆಯನ್ನ ಪಡ್ಕೊಳ್ತಾರೆ. ಸದ್ಯ ಈಗ ಸಿಐಡಿಯ ಮತ್ತೊಂದು ತಂಡ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಏನು ಸಿಬ್ಬಂದಿಗಳ ಬಳಿಯಲ್ಲಿ ಪ್ರಥಮ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ವಿಕಾಸ್ ಮಾಹಿತಿಗಾಗಿ.